ಸಹಜವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಅಂತಂದರೆ ಒಂದು ರೀತಿಯ ಪಠ್ಯ ಅಷ್ಟೇ, ಕೇವಲ ಪುಸ್ತಕದ ಬದನೆಕಾಯಿ ಅನ್ನುವಂಥ ಸಂದರ್ಭದೊಳಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯು ಅತ್ಯಂತ ಪ್ರಮುಖ, ಅದರ ಜೊತೆ ಒಳಗೆ ವ್ಯಾವಹಾರಿಕ ಜ್ಞಾನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ ಅಂತ. ಇವತ್ತಿನ ಶಾಲಾ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಕಡಿಮೆ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಆಲೋಚನೆ ಇರುವ ಸಂದರ್ಭದೊಳಗೆ ಕೆಂಗೇರಿ ಉಪನಗರದ ಐತಿಹಾಸಿಕವಾಗಿರ್ತಕ್ಕಂಥ ಬಂಡೇ ಮಠದ ಬಂಡೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆಯವರು ಅತ್ಯುತ್ತಮವಾಗಿರ್ತಕ್ಕಂಥ ಮಕ್ಕಳ ಸಂತೆಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಮಕ್ಕಳ ಸಂತೆಯ ಕಾರ್ಯಕ್ರಮಗಳಿಗೆ ಅವರು ಮತ್ತು ಅವರ ಉಪಾಧ್ಯಾಯರು ಸೇರಿರ್ತಕ್ಕಂಥ ಒಂದಷ್ಟು ಹಲವು ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಮಾರಾಟದ ಜ್ಞಾನ ಬೆಳಿಬೇಕು, ವ್ಯಾವಹಾರಿಕ ಜ್ಞಾನ ಬೆಳಿಬೇಕು, ಚಿಂತನೆಗಳು ಇರಬೇಕು ಅನ್ನುವ ದೃಷ್ಟಿಕೋನದೊಳಗೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಈ ಮಕ್ಕಳ ಸಂತೆ ಒಳಗೆ ಒಂದು ಗ್ರಾಮೀಣ ಪ್ರದೇಶದ ಸೊಗಡನ್ನು ಕೂಡ ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನ ಶ್ರೀಗಳವರು ಇವತ್ತು ಉದ್ಘಾಟನೆಯನ್ನು ಮಾಡಿ, ಬಂಡೇ ಮಠದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಸಹಜವಾಗಿ ಸ್ವಾಮಿಗಳು ಉದ್ಘಾಟನೆ ಮಾಡಿ ತೆರಳುವಂಥದ್ದು ಸಹಜ. ಆದರೆ ಇಲ್ಲಿಯ ಸ್ವಾಮಿಗಳು ಮಾಡಿದಂಥ ಕೆಲಸ ಅಂದರೆ ಪ್ರತಿಯೊಂದು ಮಳಿಗೆಗಳಿಗೆ, ಅಂದರೆ ಅಂಗಡಿ ಏನು ಇಟ್ಕೊಂಡಿದ್ದಾರೆ ಆ ಅಂಗಡಿಗಳ ಪ್ರತಿಯೊಂದು ಕಡೆಗೆ ಹೋಗಿ ಅವರೇ ಸ್ವತಃ ವ್ಯಾಪಾರವನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬೆಳಿಬೇಕು ಅಂತಕ್ಕಂಥ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಹೆಮ್ಮೆಯ ಸಂಗತಿ. ಇದು ಕೆಂಗೇರಿ ಉಪನಗರದ ಶಾಲೆಯ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಒಂದು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಉಳಿದಂತೆ ಎಲ್ಲದನ್ನು ಕೂಡ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ.
ಮಾಡ್ತಿದ್ದೀವಿ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆ ಶಕ್ತಿಯಾಗಿರುವವರು ನಮ್ಮ ಶ್ರೀಗಳು. ಇಂತಹ ಶ್ರೀಗಳಿಗೆ ಇಂಥ ಅವಕಾಶವನ್ನ ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಬೆನ್ನ ತಟ್ಟಿ ಉಳಿದುಂಬಿಸಿರ್ತಕ್ಕಂತಹ ನಮ್ಮ ಶ್ರೀಗಳಿಗೆ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನ ನೀಡ್ತೀನಿ. ನಿಮ್ಮ ಈ ಒಂದು ಸಪೋರ್ಟ್ ನಮ್ಗೆ ಹೀಗೆ ಇರಲಿ, ನಿಮ್ಮ ಈ ಒಂದು ಶಕ್ತಿ ನಮ್ಗೆ ಇಲ್ಲಿ ಇದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಇನ್ನಷ್ಟು ಮಗನಷ್ಟು ಶಾಲೆಯನ್ನ ಬೆಳೆಸ್ತೀವಿ, ನಮ್ಮ ಮಕ್ಕಳಲ್ಲಿ ಕಲಿಕೆಯನ್ನ ಉತ್ತಮ ಮಟ್ಟವಾಗಿ ಪರಿಣಾಮಕಾರಿಯಾಗಿ ನೀಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮದ ಮುಖೇನ ಆಶ್ವಾಸನೆಯನ್ನ ನೀಡ್ತೇನೆ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶ್ರೀ ಬಂಡೇಶ್ವರ ಸ್ವಾಮಿ ಎಜುಕೇಶನ್ ಸೊಸೈಟಿ ಸತತವಾಗಿ 50 ವರ್ಷಗಳಿಂದ ನಡ್ಕೊಳ್ತಾ ಬಂದಿದೆ. 50 ವರ್ಷಗಳಿಂದ 15ಕ್ಕೂ ವಿಶೇಷವಾಗಿ ಇವತ್ತು ಭಾಗವಹಿಸಿರ್ತಕ್ಕಂಥ ನಮ್ಮ ಟ್ರಸ್ಟಿಗಳಾದಂಥ ಜಗದೀಶ್ ಅವರೇ ಹಾಗೂ ಎಲ್ಲ ಉಪಾಧ್ಯಾಯ ವರ್ಗದವರೇ, ಈ ದಿವಸ ನಾನು ಈಗಾಗಲೇ ಹೇಳ್ದಂಗೆ ಶುಭ ದಿವಸ. ನಾವು ಯಾವಾಗಲೂ ಶುಭನೇ ಅನ್ಕೋಬೇಕು, ಪ್ರತಿ ಗಳಿಗೆನೂ ಪ್ರತಿ ನಿಮಿಷನೂ ನಾವು ಶುಭ ಅನ್ಕೊಬೇಕು. ಇಂಥ ಒಂದು ಶುಭ ದಿವಸ ಈ ಒಂದು ಮಕ್ಕಳ ಸಂತೆಯನ್ನು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ SPS ವಿದ್ಯಾಸಂಸ್ಥೆ ಸುಮಾರು 50 ವರ್ಷ ಕಾಲದಿಂದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ಕೊಂಡು ಬಂದು ಇವತ್ತು ಒಂದು ಕಾಲೇಜ್ ಮಟ್ಟದಲ್ಲಿ ಬೆಳೆದಿದೆ. ನಮ್ಮ ಉಪಾಧ್ಯಾಯಿನಿರಿ ಈ ಒಂದು ಮಾಂಟೆಸರಿಯಿಂದ SSLCವರೆಗೂ ಇರ್ತಕ್ಕಂಥ ಶಾಲೆಯಲ್ಲಿ ಎಲ್ಲ ಉಪಾಧ್ಯಾಯಿನಿ ವರ್ಗದವರೇ ಇದ್ದಾರೆ. ಅದರೊಳಗೆ ಮುಖ್ಯೋಪಾಧ್ಯಾಯರಂಥ ಸಮಯವಲ್ಲಿಯವರು, ಅವರಿಗೆ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಸುಧಾ ಅವರು, ಭಾಗ್ಯಶ್ರೀ ಅವರು, ಇವ್ರ ಮುಂದಾಳತ್ವದಲ್ಲಿ ಎಲ್ಲ ಒಂದು 40 ಜನ ಸ್ಟಾಫ್ ಸೇರಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಅವರು ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದಾರೆ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. 100% ರಿಸಲ್ಟ್ ಬರ್ತಾಯಿದೆ. ಬರೀ ಪುಸ್ತಕದ ಬದನೆಕಾಯಿ ಆಗಬಾರ್ದು ಅಂತ ರೀತಿಯಲ್ಲಿ ಆ ಮಕ್ಕಳಿಗೆ ಹೊರಗಿನ ಪ್ರಪಂಚ ಅವರಿಗೆ ತೋರಿಸ್ಬೇಕು. ಈ ಕಾಯಿ ಪಲ್ಯ ಅಥವಾ ಹಣ್ಣು ಹಂಪಲು ಇಂಥವನ್ನೆಲ್ಲ ಪರಿಚಯಿಸೋಸ್ಕರ ಮತ್ತು ವ್ಯವಹಾರ ದೃಷ್ಟಿಯಲ್ಲಿ ಅವರು ಮುಂದೆ ಬಾಳೆ ಬದುಕಬೇಕಾದ್ರೆ ವ್ಯವಹಾರ ಜ್ಞಾನ ಬೇಕು. ಆಗ ಆ ಥರದ ಜ್ಞಾನವನ್ನು, ಪುಸ್ತಕದ ಜ್ಞಾನವನ್ನು ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಈ ಒಂದು ವ್ಯಾವಹಾರಿಕ ಜ್ಞಾನವನ್ನು ಮಕ್ಕಳಿಗೆ ಇಲ್ಲಿ ಕಲಿಸ್ಕೊಡೋಕ್ಕೋಸ್ಕರ ಪ್ರಾತ್ಯಕ್ಷಿಕವಾಗಿ ಒಂದು ತರಕಾರಿ ವ್ಯಾಪಾರನೇ ಇಟ್ಟುಕೊಂಡು ಮಕ್ಕಳಿಗೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಅವರಿಗೆ ಈ ಒಂದು ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಲಿ ಅನ್ನೋ ಒಂದು ಇದನ್ನು ಹೇಳ್ಕೊಡ್ತಾ ಇದ್ದಾರೆ, ಕಲಿಸ್ಕೊಡ್ತಾ ಇದ್ದಾರೆ. ಇದು ಇವತ್ತೇ ಮಾಡಿರೋವಂಥದ್ದಲ್ಲ, ಈಗ 4-6 ವರ್ಷಗಳಿಂದ ಅದು ಮಾಡ್ಕೊಂಡು ಬಂದಿರುವಂಥದ್ದು. ಈ ಶಾಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರ ಧರ್ಮವನ್ನು ಸೇರಿಸ್ಕೊಂಡು ಈ ವ್ಯಾಸಂಗ ಮಾಡ್ತಾಯಿದ್ದಾರೆ. ಈಗ ವಿಜ್ಞಾನ ಬೆಳೆದಂಗೆ ನಮ್ಮ ಮಕ್ಕಳ ವ್ಯಾವಹಾರಿಕ ಬುದ್ಧಿನೂ ಗೊತ್ತಾಗಲಿ. ಸಿಟಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ರಾಗಿ ಕಾಳು ಹೆಂಗೆ ಬೆಳೀತದೆ ಅಂತ ಗೊತ್ತಾಗಿಲ್ಲ, ಭತ್ತ ಹೆಂಗೆ ಬೆಳೀತದೆ ಅಂತ ಗೊತ್ತಿರಲಿಲ್ಲ, ಭತ್ತದ ಮರ ಹೆಂಗಿರ್ತದೆ, ರಾಗಿ ಮರ ಹೆಂಗಿರ್ತದೆ ಅಂತ ಊಹೆ ಮಾಡಿ ಒಬ್ರಿಗೊಬ್ರಿಗೆ ಮಕ್ಕಳು ಚರ್ಚೆ ಮಾಡೋದನ್ನು ನಾವು ಕಂಡಿದ್ದೀವಿ. ಅದರಿಂದ
ಆ ಥರ ಆಗದೆ ಎಲ್ಲ ಪರಿಜ್ಞಾನವೂ ಮಕ್ಕಳಿಗೆ ಇರಲಿ ಅಂತ ಅವ್ರ ಬುದ್ಧಿ ವಿಕಾಸಕ್ಕೋಸ್ಕರ ಇವತ್ತು ಸಂತೆಯನ್ನು ಏರ್ಪಡಿಸಿದ್ದಾರೆ. ಭಾಳ ಸಂತೋಷದ ವಿಚಾರ. ಅದನ್ನು ಇವತ್ತು ಉದ್ಘಾಟನೆ ಮಾಡಿ ಅವ್ರು ನಮ್ಮ ಮಕ್ಕಳೆಲ್ಲ ಹೆಚ್ಚಿನ ಬುದ್ಧಿವಂತರಾಗಿ ಮತ್ತು ಚೆನ್ನಾಗಿ ಓದಿ 60% ಮೇಲ್ಪಟ್ಟು ಡಿಸ್ಟಿಂಕ್ಷನ್ನು ರ್ಯಾಂಕ್ಗಳು ಬಂದು ಈ ಸಂಸ್ಥೆಗೆ ಹೆಸರು ತರಲಿ. ಆ ಥರ ನಮ್ಮೆಲ್ಲ ಉಪಾಧ್ಯಾಯರು ಕೆಲಸ ಮಾಡ್ತಾವ್ರೆ. ಆ ಕೆಲಸಕ್ಕೆ ಸಂತೋಷಪಟ್ಟು ಇವತ್ತು ಇದನ್ನು ಮಾಡ್ತಾವ್ರೆ. ಇದಕ್ಕೂ ಸಂತೋಷ ಆಗಿದೆ. ಚೆನ್ನಾಗಿ ನಮ್ಮ ಮಕ್ಕಳು ಅಭಿವೃದ್ಧಿ ಆಗಲಿ ಮತ್ತು ನಮ್ಮ ಉಪಾಧ್ಯಾಯ ವರ್ಗದವರು ಶ್ರಮಪಟ್ಟು ಕೆಲಸ ಮಾಡಲಿ ಸಂಸ್ಥೆಗೋಸ್ಕರ ಅಂತ ಹೇಳ್ತಾ ಇವತ್ತಿನ 4 ನುಡಿಯನ್ನು ಮುಗಿಸ್ತಿದ್ದೇನೆ.
ಕುಮಾರಸ್ವಾಮಿ ಎಜುಕೇಷನ್ ಸೊಸೈಟಿಯ ಮಕ್ಕಳಿಂದ ಆಗಿರ್ತಕ್ಕಂತಹ ಮಕ್ಕಳ ಸಂತೆಯ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಹೇಗೆ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಿತ್ರಣ ಕೊಡುವಂಥ ಪ್ರಯತ್ನ ಇದಾಗಿರ್ತಕ್ಕಂಥದ್ದು.